ಆಗಲಿ. ಮೈ ಮೇಲೆ ಕವರಿಲ್ಲದೆ ಎಗರಿ ಮಾತನಾಡಿದ ಮಗ ನಿನ್ನ ಪ್ರಾಣವನ್ನು ಇಲ್ಲೇ ಹೋಗದು ಬಿಟ್ಟರು. ಉತ್ತರಾಗಿ ಎತ್ತರಕ್ಕೆ ಬೆಳೆ ಈ ಕಿರಾತಕುಲಕ್ಕೆ ಸೈನ್ಯ ಕಣಕಲು ಬಂದರೆ ಚಾಣಕ್ಯದ ನಿನ್ನ ಕೈ ಕಾಲುಗಳನ್ನ ಕಡಿದ ಮುಡಿಯವರಿಗೆ ರಕ್ತವಾಗಿ ಶೋಭಿಸುವ ನಿನ್ನ ತಂಗಿ ನನ್ನ ಕೈವಚನ ತಿಳಿದುಕೋಮಗನ ಎಂಟಿ ಜೊತೆ ಆಟ ಆಡಿದ್ರೆ ಸತ್ತೊಟ್ಟಿಯ ನೀನು ಜೊತೆ ಆಟ ಆಡಿದ್ರೆ ನೀವು ಗೊತ್ತಿಯ ಜೊತೆ ಆಟ ಆಡಿದ್ರೆ ಸತ್ತೊಟ್ಟಿಯ ಮಗನೇ. ಎಕ್ಕ ಸಿಕ್ಕ ವ್ಯಾಪಾರಿಗಳ ಮಾಂಡಲ್ಯ ಹಿಡಿದು ಮೋನ ಬಂದ ಮಾಡಿದಂತೆ ಎಂದು ನನ್ನ ತಂದೆ ಇದಕ್ಕೆ ಮಾತಾಡ್ತಿದೆ. ನಿನ್ನ ಕತ್ತು ಪೈಲು ಅವನ ಮಗನ ವಿಶ್ವ ಇನ್ನಂತೆ ಸಿಂಧೂರ ಲಕ್ಷ್ಮಣ ಹಾರಾಗಿ ಕಳೆದುಕೊಂಡ ತನ್ನ ತಂಗಿಯ ಶಿವೀರವನ್ನು ಏನು ಕಳೆದುಕೊಂಡು ಗೌರವ ತೆರೆ ಕಡೆಯದೆ ಬರಲಿಲ್ಲ. ಹೊರಗೆ ಧುಮುಕಿದರೆ ನೀನು ಗಾಣಕ್ಕೆ ಬಿಟ್ಟ ನೀನಾದರೆ ಯೋಗ್ಯರಲ್ಲ. ಗೌರವನ ಕತ್ತರಿಸಿ ಗೌರವ ಬರುತ್ತಾನೆ ನನ್ನ ಸತ್ತೆ ನಿನ್ನಂತ ಪಾಂಡೆಯನಿಗೆ ಗೊತ್ತು. ಅಪ್ಪ ಇವನ ಬಾಯಿಗೆ ಬಂದಂತೆ ಮಾತನಾಡ್ತೀರ, ನೀವು ಸುಮ್ಮನೆ ನಿಂತಿರುವ ಇವನ ಎದೆಗೆ ಕೊಟ್ಟು. ರಾಜಶ್ರೀ ನಿಮ್ಮಪ್ಪನಂತ ಗುಂಡಿಗೆ ಈ ಸಂಸ್ಕೃತ ಗಂಡದೆ ಎಂದಿಗೂ ನಡೆಸಲಾರದು. ಮೊದಲೇ ನಮಸ್ಕಾರ ಅಂತೆ ನೀವೆಷ್ಟೇ ಪುಡಿ ಪುಡಿದು ಮಾತನಾಡಿದರು ನಿಮಗೆ ವೈರಿಯಾಗಿ ಬರುತ್ತೇನೆ ವಿನಃ ಶರಣೆಂತ ಬೇರೆ. ಶರಣೆನ್ನದೆ ಹೋದರೆ ನಿನ್ನ ಪ್ರಾಣ ಎಲ್ಲಿ ಹಾರಿ ಬೀಳುವುದು ಮಗನೇ. ಯಾರೊಂದಿಗೆ ಹೇಗೆ ಇರಬೇಕು, ಯಾರೊಂದಿಗೆ ಹೇಗೆ ವಯಸ್ಸು ತೋರಿಸಬೇಕೆಂಬುದನ್ನು ತಿಳಿದುಕೋ ಮಗನೇ. ವಿಶ್ವ ಇದೊಮ್ಮೆ ಮರ್ಯಾದೆಯಿಂದ ಹೇಳ್ತೇನೆ, ಸುಮ್ಮನೆ ನಮ್ಮ ಮನೆಯಲ್ಲಿ ಹಾಳಾಗಿ ಬಿದ್ದರು ಮಗನೇ. ಹೊರಟು ಹೋಗಲಿಕ್ಕೆ ನಿನ್ನಂತೆ ರೇಡಿಯ ರಕ್ತಕ್ಕೆ ಹುಟ್ಟಿದವನಲ್ಲ ಈ ವಿಶ್ವ. ಕರ್ಮೇಂದ್ರ ನಮ್ಮೊಪ್ಪನಿಗೆ ಮೋಸ ಮಾಡಿ ನೀವು ಪಡೆದುಕೊಂಡು ಹೋಗ್ತೀಯನ್ನು ಮೋರಲ್ಲಿ ಪಡೆದುಕೊಂಡು ಹೋಗಲು ಬಂದಿರುವ ಮಗನೇ. ನಿನ್ನ ಆಸ್ತೆ ಎಂದು ನಿನ್ನ ತಂದೆ ನಿನ್ನ ತಾಯಿ ತಂದೆಯನ್ನು ಕಳೆದುಕೊಂಡರು ಒಂದೇ ಆಗಿ ಹೋಯಿತು ನಿನ್ನ ಆಸ್ತೆ. ಅದನ್ನು ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ ಮಗನೇ 3 ಲಕ್ಷ ರೂಪಾಯಿ ಕೊಟ್ಟು ಮುಂದೆ ಮಾತು ತೋರಿಸ. ಮಾತನಂತೆ ಹೊರಗಾಡಲು ಬಂದರೆ ತಕ್ಷಣದಿಂದ ಹೊರ ಬೀಳುವುದು ಹೇಗೆ? ರಾಜಶ್ರೀ ನೀನು ಹೆಣ್ಣಲ್ಲೇ ರಾಜಗೆ ಶ್ರೀಮಂತರ ಮಗನ ಶಕ್ತಿಯಿಂದ ಎಕ್ಕಂತೆ ಮಾತನಾಡಿದರೆ ಇನ್ನು ಯಾರಿಗೆ ಕತ್ತರಿಸಿ ಬಿಟ್ಟನು ರಂಡೆ ಅಕ್ಷರ. ಅಕ್ಷರ ಈ ಕರ್ಮ ಧರ್ಮದಿಂದ ನನಗೆ ಎತ್ತರ ಹೇಳುವಟ್ಟ ಎದೆಗಾರಿಕೆ ಏನಲ್ಲೇ ನನಗೆ. ಈ ಶ್ರೀಮಂತ ರಾಜಕುಮಾರಿ ಏನೆಂಬುದನ್ನು ಅರಿಯದೆ ನೀನು ಇವನ ನಾಲಿಗೆ ಕೈ ಹಾಕಿದರೆ ಕಳೆದುಕೊಂಡಿದೆ ಈ ಮಿಡಿ ನಾವು ಬರಲ್ಲ. ನಿನ್ನನ್ನು ಕಚ್ಚಿ ಬಿಜಜಾಡ ನಿನ್ನಂತ ನಾಗರ ಹಾವಿನ ಹಾವು ಕೇಳುವ ಹಾವಾಡಿಗ ನಾನಿದ್ದೇನೆ. ನೀನು ಬಡವರನ್ನು ತಿಂದು ಬದುಕಬೇಕೆಂದು ನಿಂತಿರುವಾಗ ನಾನು ಅವರನ್ನೇ ತಿಂದು ಬದುಕುತ್ತೇನೆ. ನೀನು ಅನ್ಯಾಯವಾಗಿ ಅಪರಿಸುವ ಒಳ್ಳೆಯದಲ್ಲ. ನಾಶ ಮಾಡಿ ಕೊಟ್ಟುವೆ
ಇದರ ಮೇಲೆ ಉಚ್ಚಾರಿಸಿದೆ. ಮತ್ತೆ ನೀನು ಆಸ್ತಿ ಬೇಕೆಂದು ಕೇಳಿದೆ. ನಿನ್ನ ಆಸ್ತಿಯ ಜೊತೆ ನಿನ್ನ ಆಸ್ತಿ ಹೋಗಬೇಕಾಗುತ್ತದೆ. ಓಕೆ ಮಗನೇ, ಓದ್ತಿ ನನ್ನ ಆಸ್ತಿಯನ್ನು ಕಳೆದುಕೊಳ್ಳುವ ಮೊದಲೇ ನಿಮ್ಮೆಲ್ಲರ ಪ್ರಕರಣವನ್ನು ಬಯಲಿಗೆ ತಂದು ನನ್ನ ಆಸ್ತಿಯನ್ನು ಕಳೆದುಕೊಂಡು ಹೋಗಲು ಬಂದಿರುವೆ. ಇದೇ ನಿಮಗೆ ಸರ್ಪದ ತಿರುಪಾಗುವೆ. ನೀವು ಓಕೆ ಸರ್ಪದ ತಿಪ್ಪ ನನ್ನ ಮಗನೇ. ಈ ನನ್ನ ಚಿಕ್ಕಪ್ಪ ಪ್ರೀತಿ ಇಲ್ಲವ್ರಿಗೆ ಪ್ರೀತಿನ ಕೊಡ್ತಾನೆ. ಮಾಸ್ ಮಾಡಬೇಕಂದ ಸೋಲ ಮಕ್ಕಳನ್ನ ವ್ಯಾಪಕವಾಗಿ ಕತ್ತರಿಸ್ತಾನೆ. ಸುಮ್ಮನೆ ನಕ್ಕು ಚೀರಾಡಿ ಯಾಕೆ ನಿನ್ನ ಗಂಟಲನ್ನು ಅವರಿಗೆ ಕೊಡ್ತೀಯ? ಆರಮುಡಿದರು ಗುರು ಕಾಯುವನಂತೆ. ಈಗ ನನ್ನ ಚಿಕ್ಕಪ್ಪ ಮಿಡಿದರು ನಿನ್ನ ಕಾಲಿವೆ. ನಾನ್ ನೀ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿ ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡುವೆ. ನನ್ನ ಮನೆಯಲ್ಲಿ ಹಾಳಾಗಿ ಬಿತ್ತಿರ ಮಗನೇ. ಇದೇ ಮಾತನ್ನು ಇನ್ನೊಂದು ಸಾರಿ ಉಚ್ಚರಿಸಿದರೆ ನಿನ್ನ ರಕ್ತವನ್ನು ಕುಡಿದು ಬಿಟ್ಟೇನ ಮಗನ. ಒಂದು ಗೋಲ್ನಲ್ಲಿ ದೇವರ ಕಟ್ಟ ಬಲವಿದೆ. ಇನ್ನೊಬ್ಬ 10 ನಾಯಿಗೆ ತುತ್ತನ್ನು ಹಾಕೋ ಶಕ್ತಿ ದೇವತೆ ನನ್ನಲ್ಲಿ ಕಟ್ಟುತ್ತಾಳೆ. ನೋಡು, ಬಡವರ ಏಳಿಗಾಗಿ ದುಡಿದು ಬಡವರಲ್ಲೇ ಬದುಕುತ್ತೇನೆ ವಿನಃ ನಿನ್ನಂತ ಕೈತಿ ನೀಡುವ ಹರಾಂಕರ್ ನನ್ನ ಮಕ್ಕಳು ಹಾಳಾಗಲಾರೆ. ಮಾತಿಗೆ ಮಾತು ಬೆಳೆಸುತ್ತಿಲ್ಲ, ಬಿಟ್ಟು ಬೇರೆ ಹಚ್ಚುತ್ತೆ ನಿನ್ನ ಸ್ವಾಪ. ಹಾಕಲು ಎಲ್ಲಗಳನ್ನು ಬರಮಾಡ. ಈ ನಾಳೆಂತ ಕಟ್ಟಿ ಹಾಕಲಿಕ್ಕೆ ಹಾಕಬೇಕುತ್ತೇನೆ. ನಾನೊಬ್ಬನೇ ಆದರೆ ಸಾಕು. ಕಟ್ಟಿ ಹಾಕಿ ಮೆಕ್ಕಿಸಿ ಈ ಕಟ್ಟಿ ಮೆತ್ತೋಳೆ ಮಗಳನ್ನು ಒಟ್ಟು ಕೋಲಿಗಾಗಿ ಇವನ ಮಳೆ ಕಾಯುವ ನಾಯಿಯೇ ನಿನ್ನಂತ ಪಗಲುವ ನಾಯಿಗೆ ಹೆಂಡಿ ಒಟ್ಟಿಸ್ಕೊಂಡು 7 ಗಂಟೆ ಬಾಕಿ ನಿಲ್ಲುವ ಚಂದನಲ್ಲ. ಹೊಂಡರಿಗೆ ಮೆಂಡ ಹೊಂಡ ಪ್ರಚಂಡ ಅವತ್ತು ಕೇವಲ ಬಂದ ಈ ಕುರಿಗೆ ತೋರಿಸಿ ನೀನು ತೋರ ಬಲವನ್ನು ಮುಗಿಯುತ್ತ ನಿನ್ನ ಕತೆ. ಎಲ್ಲ ಸುರಿನ ಏಸಿತವ ಕಾಯಕವನ್ನು ಅಪ್ಪ ಏನಿದು ಮನೆಯಲ್ಲಿ ಕಾಗ ಇನ್ಸ್ಪೆಕ್ಟರ್ ಅಧಿಕಾರಿಯಾದ ನಿನಗೆ ನನ್ನ ಕೆಲಸ ಏನು ತಿಳಿಯುವುದಿಲ್ಲ. ಸುಮ್ಮನೆ ಒಳಗೋಗಿ ಚೇಂಜ್ ಮಾಡಿಕೋ. ಅಪ್ಪ ವಾಟ ಶ್ರೀಮಂತ ಇರಿಸಿಕೊಂಡಿರುವ ನಿಮ್ಮ ಬಾಯಿಂದ ಇಂಥ ಚೆಪ್ತೇವೆ. ಏನು ಅರಿಯದ ಇಂಥ ಬಡವರ ಮೇಲೆ ನಿಮ್ಮ ತಪ್ಪಾಯಕ ಇರಿಸೋದಕ್ಕೆ ನಾಚಿಕೆ ಆಗುವುದಿಲ್ಲ ನಿಮ್ಮ ಜನ್ಮಕ್ಕೆ. ಅಧಿಕಾರಿ ಆದರೂ ಮಗನೇ ಯಾಕೆ ಮಾಡಿದ್ರು ನನ್ನ ಮಗ ನೀನು. ನನ್ನ ಕೆಲಸವನ್ನು ಕೇಳಲು ನಿನಗೆ ಅಧಿಕಾರವಿಲ್ಲ. ನಿನ್ನ ಅಧಿಕಾರವಿದ್ದರೆ ಅಲ್ಲೇ ಇರಲಿ ಮಗನೇ. ಒಂದು ವೇಳೆ ನನ್ನ ಜೊತೆ ಎಳಗಾಡಲು ಬಂದರೆ ನಿನ್ನ ಕಾಕಿಯೇ ಹೋಗುತ್ತೆ, ಏನು ಹೋಗುತ್ತೆ ಮಗನೇ. ಅಪ್ಪ ಮೊದಲ ಬಾಯಿ ಮೆಚ್ಚುವ ದಾಂಡೆಯಾದರೂ ನೀವು ನನ್ನ ಮನೆಯಲ್ಲಿ ಇರಬಹುದು. ನನ್ನ ಅಧಿಕಾರದ ಮೇಲೆ ಇಲ್ಲ. ಈ ನನ್ನ ಅಧಿಕಾರದ ಮೇಲೆ ಅಳತಿ ಮಾತಾಡಲಿಕ್ಕೆ ನೀನೇನು ದೊಡ್ಡ ಮೇಲಿನ ಅಧಿಕಾರಿ ಏನಲ್ಲ. ಏನೇತ್ವ ನಿನ್ನ ಬೇರೆ ಕೆಲಸ ಇದ್ದರೆ ನಾನು ಬಿಗಿರಿಸಿಕೊಡ್ತೇನೆ. ನಡೆಯು, ಏನು ಜಾಸ್ತಿ ಹೇಳಿದೆ ಮನೆಗೆ ನಡಿ. ಆಗಲಿ ಸರ್. ಚಿಕ್ಕಪ್ಪ ಮಗನೆಂದು ಮಮತೆ ಹಿಡಿದರೆ ಕಬ್ಬಿನ ಮಣ್ಣು ಕತ್ತಲಾರದವ. ಹೌದಪ್ಪ, ಶ್ರೀಮಂತರ ಮನೆಗೆ ಅಪಕೀರ್ತಿಕರ ಈ ಕೋಟೆಗೆ ನೀನು ತಿಳಿಯಬೇಕು. ತಂಗಿ, ಈ ನಮ್ಮ ದನಿಯಾರು ಆಟ ಬರೋರು ಯಾರು? ಮೋಕನಾದ್ರೂ ಪರವಾಗಿಲ್ಲ, ಈ ಕಾಕಿಯ ಕಾಯಿಗೆ ಮುರಿಯಲೇಬೇಕು. ಬನ್ನಿ ಹೋಗೋಣ.
ಕರೆಯೋದು ರೌಡಿನೇ. ಸೈನ್ ಹಿಡಿದವನ್ನ ಕರೆಯೋದು ರೌಡಿನೇ. ಈ ಕತ್ತಿ ಲಾಂಗು ಮಚ್ಚಿ ಇಲ್ಲದೆ ಶಂಕರಗಿರಿ ಮಾತಾಡೋ ಗಂಟನಿಗೇನು ಗೊತ್ತು? ರೌಡಿಗಳಲ್ಲಿ ಅವರ ಯಾರ ಹೊಟ್ಟೆಯಲ್ಲಿ ಯಾರು ಹುಡ್ತಾರೋ, ಯಾರ ಕೈಯಲ್ಲಿ ಯಾರು ಸಾಯ್ತಾರೋ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಜಯದ ಜಾಲವನ್ನೇ ಕಟ್ಟಿ ಹಾಕಿಕೊಂಡ್ರು ಜಯಶ್ರೀ. ಹೆಸರಿಗೆ ತಕ್ಕ ನೂರ್ಬಡಿ ಸುಂದರಿ, ಸುರಲೋಕದ ಸುಂದರಿ, ಕರೆಗಿಳಿದು ಬಂದಿರುವ ಜಯಶ್ರೀಯನ್ನು ನಾನು ಇವತ್ತು ಕೆಣಕೆ ದೊಕ್ಕಿಸಿಕೊಂಡಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ. ಭೂಲೋಕದ ಭುವನೇಶ್ವರಿಯನ್ನೇ ಕಟ್ಟಿ ಹಾಕಿಕೊಂಡ್ರು ಈ ಕರ್ಮೇಂದ್ರನ. ಈ ಕರ್ಮೇಂದ್ರನಿಗೆ ಸೊಕ್ಕಿಂದ ಮಾತಾಡಿರೋ ಅವಳ ಹೇಳಿಗಾಗಿ ನಾನು ಆತಂಗಿಯ ಮೇಲೆ ಇವತ್ತು ಕಾಮದ ಕಿಡಿಯನ್ನು ಹಾರಿಸಲೇಬೇಕು. ಓಹೋ, ದಿನ ದೇವರಿಗೆ ಬರೋ ಜಯಶ್ರೀ ಇನ್ನೂ ಆದ್ರೆ ಏಕೆ ಬರಲಿಲ್ಲ? ಓಹೋ, ಬಂಗಾರದ ಜಿಂಕೆಯಂತೆ ಯಾವುದೋ ಒಂದು ಜಿಂಕೆ ಇತ್ತ ಕಡೆನೆ ಜಿಗಿಜಿಗಿಸ್ತಾ ಬರ್ತಿದೆ. ಬರಲಿ ಬರಲಿ, ಸ್ವಲ್ಪ ಹೊತ್ತು ಕಾಲಾವಕಾಶ ತಗೊಂಡು ರಸೀಲಿ ಆಡಲಾಯಿತು. ಸ್ವಲ್ಪ ದಾರಿ ಬಿಡಿ ಸರ್. ದಾರಿ ಬಿಡು? ಗೊತ್ತಿಲ್ಲ ಗೊತ್ತಿಲ್ಲ, ಬರೀ ಇದೇನಾ ನಿನ್ ಕೆಲಸ? ಕಾಸಿಲ್ಲ ಪಾಸಿಲ್ಲ, ಮುಗೀತೆ ನಿನ್ನ ಪೂಜೆ. ಲೇ ಜಯಶ್ರೀ, ನಿನಗೆ ದಾರಿ ಬಿಟ್ಟು ಮೇಲ್ಪರ್ವತವನ್ನೇರಿ ಕುಳಿತುಕೊಳ್ಳಬೇಕೆಂದು ಬಂದಿರುವೆ. ನೀ ಬರುವ ಸಮಯ ನೋಡಿ. ನೋಡಿ ಸರ್, ನಿಮ್ಮ ಮಾತಿನ ಅರ್ಥದಲ್ಲಿ ನನಗೆ ಅರ್ಥ ಇಲ್ಲ. ನಿಲ್ಲು ಜಯಶ್ರೀ. ಯಾಕೆ ಸರ್, ನನ್ನ ಬಳಿ ಏನು ಕೆಲಸ? ಕೆಲಸ? ಈ ಭೂಗತ ಲೋಕದ ಕಡೆಗೆ ನಿನ್ನ ನೋಡಿದಾಗಿನಿಂದ ಲವ್ ಮಾಡಬೇಕು ಅಂತ ಇದೆ. ಅದಕ್ಕೆ ಎಲ್ಲೂ ಒಂದೇ ಜಯಶ್ರೀ. ವರವಿಲ್ಲದೆ ಅವರನ್ನು ಪೂಜಿಸಿದರೆ ಎಂತ ವಹಿಸುವುದು ಆ ನಿನ್ನ ದೇವರು. ಜೀವವಿರುವ ಕಲ್ಲು ಮೂರ್ತಿಯೇ ಕಲ್ಲಾಗಿ ಕೂತಿರುವಾಗ ವಧು ನಾನೆಂದು ಈ ನಲ್ಲನಿಗೆ ಬೇಡಿಕೊಂಡರೆ ಮಧು ತುಂಬಿದ ಸೀಜೇನಾಗುವುದು ನಿನ್ನ ಬಾಳು. ಇಲ್ಲದಿದ್ದರೆ ಕಣ್ಣೀರಿನ ಗೋಳಾಗುವುದು ನಿನ್ನ ಬಾಳು. ನೋಡು ಜಯಶ್ರೀ, ಯೋಚಿಸಿದ ಬಂದು ಈ ಕರ್ಮೇಂದ್ರನವಳಾಗು. ದೂರ ಸರಿದು ನಿಂತು ಮಾತನಾಡು ದುರಾತ್ಮನೆ. ಅಜ್ಜನೇ, ಯಾಕೆ ಕಣೆ, ಯಾಕೆ ನನ್ನ ಲವ್ ಮಾಡಲ್ಲ? ಯಾಕೆ ನನ್ನಲ್ಲಿ ಅಂದ ಇಲ್ವಾ, ಚಂದ ಇಲ್ವಾ, ಕೂಡನ ಕೂತನ? ನಾವು ಪಾಪಿ, ನಿನ್ನಂತವನ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳ ಜೇಸಿಯನ್ನು ನಾನಲ್ಲ. ಯಾವ ಬಾಳು ಯಾವ ಗೋಳಿನಲ್ಲಿ ಅಡಗಿದೆ ಅಂತ ನಿನ್ನಂತ ನರಪೇತವಾದವನಿಗೆ ಏನು ಗೊತ್ತು? ನೋಡು, ನನ್ನ ಕೈ ಹಿಡಿಯುವ ಎಫ್ಟಿ ನೀನು ಬೆಳೆಯುತ್ತಿರುವ ಆ ಹರಣ ಉರಿಗಣ್ಣಿನಲ್ಲೇ ಇದ್ದಾನೆ. ಹೆಚ್ಚಿಗೆ ಮರು ಮಾತಾಡದೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು? ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ಇಂಥ ಸೂಪರ್ ಸ್ಟಾರ್ ಹೆಂಗಣ್ಣ ಈ ದೊಡ್ಡವಾದ ಕೊಂಡೆಯಲ್ಲಿ ನಿಂತಿರುವಾಗ ಸೂಪರ್ ಸ್ಟಾರ್ ಹೆಂಗಣ್ಣದ ಹುಡುಗಿ ನಿನ್ಗೆ ಏನು ಅನ್ಸೋದನೇ ಇಲ್ವಾ? ನೀನು ಹೆಣ್ಣೆ ಇಲ್ವಾ ಅಥವಾ ನಿನಗೆ ಹೊಟ್ಟೆ ಇಲ್ವಾ? ಹೆಣ್ಣೆ, ಹೊರಟು ಹೋಗಲ್ಲ ಬಂದಿಲ್ಲ ಜಯಶ್ರೀ. ನೀ ನುಟ್ಟ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ಆ ನಿನ್ನ ಮಡಿಗೆಯನ್ನು ಕುಟ್ಟಿ ತಿನ್ನಬೇಕೆಂದು ಬಂದಿರುವೆ. ಮುಟ್ಟಿ
ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತೀಯ. ಒಂದು ವೇಳೆ ನನ್ನನ್ನು ಮುಟ್ಟೇ ತೀರುತ್ತೇನೆಂದು ಮುಂದಡಿ ಇಟ್ಟು ನೀನು ಬಂದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರಬೇಕಾಗ್ತದೆ ಎಚ್ಚರದಿಂದ. ಈ ಜಗತ್ತಿನ ಜೀವನ ನಡೆಸೋ ಖಾಲಿಯಾಗಿ ಆಡ್ತಾ ಇರೋ ಈ ಜಾಲಗಾರನಿಗೆ ಎಚ್ಚರಿಕೆ. ಈ ಕರ್ಮೇಂದ್ರ ಮಾಡ್ತಾ ಇರೋ ಕರ್ನಾಟಕದ ಪ್ರಯಾಣದಲ್ಲಿ ನಿನ್ನಂತ ಸಾಕಷ್ಟು ಬೆಳಗೆಯರು ನನಗೆ ಬೆಚ್ಚಿಯಾಗಿ ಹೋಗಿದ್ದಾರೆ. ಅವರೆಲ್ಲ ನನ್ನ ಮನೆಯಲ್ಲಿ ಪೋಸ್ಟ್ ಪಾಲಿಸ್ ಮಾಡ್ತಾ ಬಿಟ್ಟಿದ್ದಾರೆ. ಇನ್ನು ನೀನಾವ ಲೆಕ್ಕ? ಹುಟ್ಟಿದೇಳುವ ಈ ನನ್ನ ಕಾಮಕ್ಕೆ ನೀನಿಂದು ಬಲಿಯಾಗದೆ ಹೋದರೆ ನಿನ್ನನ್ನು ಕಟ್ಟಿ ಹೊತ್ತೋಗಬೇಕಾಗುತ್ತದೆ ಈ ಬಿಟ ಪುರುಷನ ಮಂದಿರಕ್ಕೆ. ಈ ಹಠಯೋಗಿ ದಿಡರಾಯ ನಿನ್ನ ಮೇಲೆ ಕಣ್ಣಿಟ್ಟದನೆಂದರೆ ಪೂರ್ತಿಯಾಗಿ ನಿನ್ನನ್ನು ಕತ್ತಲು ಬಿಡಲಾರ. ಬರಲೇ ಬಾ. ಅದು ನಿನ್ನಂತವನಿಂದ ಎಂದಿಗೂ ಸಾಧ್ಯ ಇಲ್ಲ ತಿಳಿದುಕೋ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಮಾರಿ ನಾರಿ ಪರಾರಿ. ಈ ಕರ್ಮ ಸುಮ್ಮನೆ ನೋಡಿದ್ರೇನೆ 1000 ಹುಡುಗಿರು ಬೀಳ್ತಾರೆ. ಬೈಕ್ ಮೇಲೆ ಹೊರಟ್ರೆ ಸಾಕು 1000 ಹುಡುಗಿರು ಬೀಳ್ತಾರೆ. ಮಾತಾಡಿಸಿದ್ರೆ ಐ ಲವ್ ಯು ಅಂತಾರೆ. ನಿನ್ನಂತ ದುಜುಬಿ ಹುಡುಗಿ ಆಗಲೆಕ್ಕ ಆಗಲೇ ನಾರಿ ಮಾರಿ ಎಂದು ಅನೇಕ ವೀರಗರ್ತಿಯರು ನಿನ್ನಂತೆಯೇ ಶೀಲ ಕಳೆದುಕೊಂಡು ಹೋದರು. ವರದಕ್ಷಿಣೆ ಎಂದು ಒತ್ತೆ ಈ ಕಾಲದಲ್ಲಿ ಸುಮ್ಮನೆ ನಿನ್ನ ಮಾಂಗಲ್ಯ ಭಾಗ್ಯವನ್ನು ಕಳೆದುಕೊಳ್ಳಬೇಡ. ನೀನಾಗೆ ಬಂದು ನನ್ನವರಾದರೆ ಸರಿ. ನಿನ್ನನ್ನು ನಿಮ್ಮಂತರ ಸಿಂಹಾಸನದ ಮೇಲೆ ಕೂಡಿಸುವೆ. ಲೋ ಕರ್ಮೇಂದ್ರ, ನೀನು ಕೂಡಿಸುವ ಈ ನಿನ್ನ ಸಿಂಹಾಸನ ನನ್ನ ಕಾಲಲ್ಲಿರುವ ಹರಕು ಚಪ್ಪಲಿಯ ಸಮಾನ. ಈ ಭಾರತದ ದೇಶದಲ್ಲಿ ವರದಕ್ಷಿಣೆ ಪೆರಂಬೂತಕ್ಕೆ ಒಲಿದು ನಿನಗೆ ಸೆರೆಹಾಕುವ ಹೇತು ಇನ್ನೂ ನಾನಲ್ಲ. ಭಾರತದ ಗರ್ಭೆಯ ಮೇಲೆ ಕಾಮ ಪ್ರಯೋಗ ಮಾಡ ನಿಮ್ಮಂತವರ ರಕ್ತ ಕುಡಿಯೋ ರಾಕ್ಷಸಿ ನಾನು. ನಾನು ಲವ್ ಮಾಡಂತ ನಿಮ್ಮ ಮನೆ ಕಡೆ ಬಂದಿರ್ತೇವ. ನಮ್ಮ ಪಾಡಿಗೆ ನಾವು ದಾಟಿ ಹೋಗುವಾಗ ನಮ್ಮನ್ನು ನೋಡಿ ಅಲುಕಿಸಿದ್ದೀರಾ. ಅದನ್ನು ನೆಪ ಮಾಡಿಕೊಂಡು ನಮ್ಮ ನಿಮ್ಮ ಮನೆಗೆ ಮುಂದೆ ಅಲುಕಿಸಿಕೊಂಡು ಅಡ್ಡಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ಈ ಹುಡುಗರ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಮನೆಗೆ ಬಾ, ಶಾಲೆಗೆ ಬಾ, ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿ ನಮ್ಮಂತ ಯುವಕರನ್ನ ತಲೆ ಕೆಡಿಸ್ಬಿಡ್ತೀರಾ. ಇಂಥ ಯುವಕರು ಬಿಸಿಲು ಗಾಳಿ ಎಂದೇ ಕಾಯುವರು ನಮ್ಮಂತ ಯುವಕರೇ. ಶಾಲೆಗೆ ಹೋಗಿ ಮನೆಗೆ ಬರುವವರೆಗೂ ಕಾಯ್ತಾ ಇರೋರು ನಮ್ಮಂತ ಯುವಕರೇ. ಊರಿಗೆ ಹೋಗಿ ದವಾಖಾನೆಗೆ ಹೋಗಿ ಮುಗಿದುಕೊಂಡು ಬರುವವರೆಗೂ ಕಾಯುವವರು ನಮ್ಮಂತ ಯುವಕರೇ. ನಿಮ್ಮಂತ ಹುಟ್ಟು ಹುಡುಗರು ಆಗಲ್ಲ. ಮನೆಯಲ್ಲಿ ನೋಡಿದವರನ್ನ ಮದುವೆ ಆಗಿ ನಮ್ಮಂತ ಯುವಕರನ್ನ ನೌಕರಿ ಇಲ್ಲದೆ ಈ ಊರಲ್ಲಿ ಅಲುದಾಡ್ತಾ ಇರ್ತೀರಾ. ಇನ್ನು ನನ್ನ ರಾಕ್ಷಸಿಯಾಗಿ ಈ ನನ್ನ ರಕ್ತ ಕುಡಿಯಲು ಬಂದರೆ ನಿನ್ನ ಗಲ್ಲದ ಮೇಲೆ ನಾನಿನ್ನ ಗಲ್ಲದ ಮೇಲೆ ನನ್ನ ದಂತಗಳಿಂದ ಮೂರ್ತಿಯನ್ನು ಕೆತ್ತದೆ ಬಿಡಲಾರೆ. ಮೂರ್ತಿ ಕೆತ್ತಲು ಬಂದವರ ಕತ್ತು ತೆಗೆಯುವ ಶಕ್ತಿ ಈ ಹೆಣ್ಣಿನಲ್ಲಿ ಇಲ್ಲ ಎಂದು ತಿಳಿದುಕೊಂಡ್ರೇನೋ ರಾಕ್ಷಸ. ಹೆಣ್ಣಿನ ಮಾಯಾಶಕ್ತಿ ನಿನ್ನಂತ ಕತೆಗೆ ಗೊತ್ತು. ಅದು ಅಲ್ಲದೆ ಹೆಣ್ಣಿಗಾಗಿ ಸತ್ತು ಹೋದ್ರು ಮಹಾಭಾರತದಲ್ಲಿ ರಾಕ್ಷಸರು. ದ್ರೌಪದಿ ಮೇಲೆ ವಸ್ತ್ರಾಭರಣ ಮಾಡಲು ಬಂದ ಆ ದುಶ್ಯಾಸನ ಸ್ಥಿತಿ ಏನಾಯ್ತು ನೆನಪಿಲ್ಲವೇ? ಅದರಂತೆ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದ್ರೆ ನಿನ್ನ ಋಣ ತೆಗೆಯದೆ ಬಿಡಲಾರೆ. ರಾಮಾಯಣ ಮಹಾಭಾರತ ಅದು ಆ ಕಾಲದಲ್ಲಿ. ಈ ಕಲಿಯುಗದಲ್ಲಿ ಕರ್ಮೆಂದ್ರಿಗೆ ಅರ್ಪಣ. ನನ್ನ ಗಂಡಸ್ಥಳಕ್ಕೆ ಸವಾಲಾಗುವ ಆದರ ಸೋಳೆ. ನನ್ನ ಋಣ ಹೋದರೂ ನಿನ್ನ ತೊಂಡೆ ಹಣ್ಣಿನೆಂಪ ಗಲ್ಲವನ್ನು ಕತ್ತದೆ ಬಿಡಲಾರೆ. ಶ್ರೀ ಈ ನನ್ನ ಕಾಮವನ್ನು ತಡೆಯಲು ಆ ಊರಲ್ಲಿ ಉಳಿದು ಬಂದರು. ನಾನು
ಮೋಹಿಸಿದ ಆ ಚಂದ್ರನ ಸ್ಥಿತಿ ಏನಾಯ್ತು? ಗರತಿಯ ಹಲ್ಲೆಯ ಮೇಲೆ ಕಣ್ಣು ಹಾಕಿದ ಆ ದೇವೇಂದ್ರನ ಸ್ಥಿತಿ ಏನಾಯ್ತು? ಸೀತೆ ದ್ರೌಪದಿಯ ಮೇಲೆ ಮಹಾಭಾಗವ ರಾಕ್ಷಸರು ಕಣ್ಣು ಹಾಕಿದ್ದಕ್ಕೆ ಅವನ ಸ್ಥಿತಿ ಏನಾಯ್ತು? ನೆನಪಿನಲ್ಲಿ ಇಟ್ಟುಕೋ. ನನ್ನ ತರ ಮಾಯಾಜಾಲಕ್ಕೆ ಬಿದ್ದ ಕಟ್ಟದ ನಗರಕ್ಕೆ ನನಗೆ ತೋರಿಸಿದೆಯಾ? ಗುರುಪತ್ನಿಯರ ಮೇಲೆ ಮೋಹ ಹುಟ್ಟಿಸಿ ಚಂದ್ರನ ಬೆಳಕು ಬೀಳುವಂತೆ ಮಾಡುವವನು ಕೂಡ ನನ್ನಂತ ಮನ್ಮತನೇ. ಅಹಲೆಯ ಮೇಲೆ ಮೋಹ ಹುಟ್ಟಿಸಿ ಮಧ್ಯರಾತ್ರಿಯಲ್ಲಿ ಉಳಿದರ ಹಾಗೆ ಕೂಗಿ ಮೋಸ ಮಾಡಿ ದೇವೇಂದ್ರನ ಜೊತೆ ಮಲಗುವ ಹಾಗೆ ಮಾಡಿ ಆ ಶಕುನಿಗೆ ಮೈಯೆಲ್ಲ ನೇತ್ರ ಬರುವ ಮಾಡುವವನು ನನ್ನ